ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಹೊಸ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ಬೆಳಗ್ಗೆ ಗಿಡ ತೋರಿಸ್ತಿದ್ದಾಳೆ ಅಂತನಾ ನೋಡಿ. ನಿನ್ನೆ ನಮ್ಮ ಅತ್ತೆ ಊರಿಂದ ಅಡಿಕೆ ಸೊಸೆ ತೊಗೊಂಬಂದಿದ್ರು. ನಮ್ಮ ಮನೆ ಹತ್ರ ಇವಾಗ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ಈ ಜಾಗನೆಲ್ಲವ, ಅದಕ್ಕೆ ಅಲ್ಲಿ ಅಡಿಕೆ ಸೊಸೆ ಹಾಕೋಣ ಅಂತೇಳಿ ನಮ್ಮ ಹಸ್ಬೆಂಡ್ ಕೈಲಿ ಗುಂಡಿ ತೆಗ್ಸಿ 4 ಸೊಸೆ ತೊಗೊಂಬಂದಿದ್ರು. ಆ 4 ಸೊಸೆನ ನಮ್ಮ ಹಸ್ಬೆಂಡು ನಾನು ಸೇರಿಸಿ ಹಾಕಿ, ಅದಾದಮೇಲೆ ಕರ್ಬೇವಿನ ಸೊಸೆ ಇತ್ತು, ಅದಕ್ಕೆ ಆ ಕರ್ಬೇವಿನ ಸೊಸೆನೂ ಹಾಕಿದೆ ನಮ್ಮ ಮನೆ ಹತ್ರನೇ. ಇನ್ನು ಪಾಟಲ್ಲಿದ್ದರೆ ಎಷ್ಟು ದಿನ ಇರಲ್ಲ ಅಲ್ವಾ, ಅದಕ್ಕೋಸ್ಕರ ನಾನು ಬೇಗ ಗ್ರೋ ಆಗಲಿ ಅಂತ ಹೇಳ್ಬಿಟ್ಟು ನೆಲಕ್ಕೆ ಹಾಕಿದೆ. ಮಣ್ಣೆ ಹತ್ರ ಅಡಿಕೆ ಸೊಸೆ ನೋಡಿ ಈ ರೀತಿ ಹಾಕಿದ್ದೀರಿ. ಬೇಗ ಚೆನ್ನಾಗಿ ಬಂದರೆ ದೇವ್ರ ದಯೆಯಿಂದ ಅಷ್ಟು ಸಾಕು. ಈ ಥರ ಗಿಡನೆಲ್ಲ ಕ್ಲೀನ್ ಮಾಡ್ಕೊಂಡು ಈ ಥರ ಹಾಕಿದ್ದೀನಿ ಸೊಸೆಗಳ. ಇಲ್ಲಂತೂ ತುಂಬ ಬೇಲೆ ಇತ್ತು, ಆ ಬೇಲೆನೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅಲ್ಲಿಂದ ಬಂದು ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ಬೇಗ ಹೊರಡಬೇಕಿತ್ತು. ಎಲ್ಲಿಗೆ ಅಂತೀರಾ? ನೋಡಿರಿ ಮುಂದೆ ನಿಮಗೆ ಗೊತ್ತಾಗುತ್ತೆ ಎಲ್ಲಿಗೆ ಹೊರಟಿದ್ದೀನಿ ಅಂತ. ಏನಿದು ಇಷ್ಟು ಸ್ಪೀಡಾಗಿ ರೆಡಿ ಆಗ್ತಿದ್ದಾಳೆ ಅಂತನಾ? ನಮ್ಮ ಪಾಪು ಕರ್ಕೊಬರಕ್ಕೆ ಹೋಗ್ತಿದ್ದೀನಿ, ಅದಕ್ಕೆ ಬೇಗ ರೆಡಿ ಆಗ್ತಿದ್ದೆ. ನಮ್ಮ ಹಸ್ಬೆಂಡು ಟೈಮ್ ಆಯಿತು, ಬೇಗ ಬಾ ಅಂತಿರ್ತಾರೆ. ನೀನು ವೀಡಿಯೋ ಮಾಡ್ಕೊಂಡು ಕೂತ್ಕೊತೀಯಾ, ಬೇಗ ಬಾ ಅಂತಿರ್ತಾರೆ. ಅದಕ್ಕೋಸ್ಕರ ನಾನು ಇವತ್ತು ಬೇಗ ರೆಡಿ ಆಗಿಬಿಟ್ಟೋಣ ಅಂತ ಹೇಳ್ಬಿಟ್ಟು ಅವ್ರು ಕೂಗ್ತಾನೆ ಇದ್ರು ನೋಡಿರಿ. ಆ ರೀತಿ ಬೇಗ ಸಿಟ್ಕೊಂಡಿದ್ದೀನಿ, ಹೊರಡ್ತಾನೇ ಇದ್ದೆ. ಏನು ಮಾಡೋದು, ಹೆಣ್ಮಕ್ಳು ಅಂದರೆ ಯಾವಾಗಲೂ ಸ್ವಲ್ಪ ಮೇಕಪ್ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಮೇಕಪ್ ಆಗೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ. ಇದೇ ರೀತಿ ಮೀಡಿಯಮಾಗಿ ಮೇಕಪ್ ಆಗೋದು ಅಷ್ಟೇ, ನಾನೇನು ಜಾಸ್ತಿ ಮೇಕಪ್ ಏನಾಗಲ್ಲ. ಅದು ವೀಡಿಯೋದಲ್ಲಿ ಆ ಥರ ಕಾಣಿಸ್ತಿದೆ. ಲಿಪ್ಟಿಕ್ಕು ಜಾಸ್ತಿ ಏನು ಹಾಕಿಲ್ಲ, ಸ್ವಲ್ಪನೇ ಹಾಕಿದ್ದು, ಅದು ಹಂಗೆ ಕಾಣಿಸ್ತಿದೆ ಅಷ್ಟೇ. ಅದಾದಮೇಲೆ ಒಂದು ವೈಟ್ ಬೊಟ್ಟಿಟ್ರೆ ಮುಗ್ದೋಯ್ತು. ನಮ್ಮ ಹಸ್ಬೆಂಡ್ ನೋಡಿದರೆ ನಮ್ಮನ್ನ ಬಿಟ್ಬಿಟ್ಟು ಹೊರಟು ಕೂತಿದ್ದಾರೆ. ನೀನು ಬರ್ತೀಯ ಹೋಗೋಣ ಅಂತ ಆ ರೀತಿ ಕೇಳ್ಕೊಂಡು ಕೂತಿದ್ರು. ಅಯ್ಯೋ ಯಾಕೆ ಹಿಂಗೆ ಆಡ್ತೀನಿ ಅಂತ ಹೇಳಿ ಬೇಗ ಒಂದು ಸ್ವಲ್ಪ ರೆಡಿಯಾಗಿ ಬಂದೆ. ಆಮೇಲೆ ಅಂದ್ಕೊಂಡೆ, ಅಯ್ಯೋ ನಾನು ಐಬ್ರೋನೇ ಮಾಡಿಸಿಲ್ವಲ್ಲ, ಏನು ಮಾಡೋದು, ಮಾಡಿಸ್ಕೊಳ್ಳೋ ಬೇಡವಾ, ನಾಳೆ ಫಂಕ್ಷನ್ ಇದೆ ಅಂತೇಳಿ ಹಂಗೂ ಬೇಗ ಹೋಗಿ ಈ ಐಬ್ರೋ ಮಾಡಿಸ್ಕೊಳ್ಳೋಣ. ಮತ್ತು ಊರಿಂದ ಬರೋಷ್ಟೊತ್ತಿಗೆ ಟೈಮ್ ಆಗಿಬಿಡುತ್ತೆ ಅಂತೇಳಿ ಐಬ್ರೋ ಮಾಡಿಸ್ಕೊಬಿಡೋಕ್ಕೆ ಬಂದೆ. ಈ ಪಾರ್ಲರ್ ಗೊತ್ತಿರುತ್ತೆ, ಅರಸೀಕೆರೆ ಮತ್ತು ತಿಪ್ಟೂರು ಇರೋರಿಗೆ ಗೊತ್ತಿರುತ್ತೆ. ಇದು ಕೋಡಿಹಳ್ಳಿ ಹತ್ರ ಇರೋದು. ಈ ಪಾರ್ಲರ್ ನೇಮ್ ಬಂದು ಮಾಡ್ರನ್ ಪಾರ್ಲರ್ ಅಂತ ಇರೋದು. ಅಕ್ಕ ಅಂತೂ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿಸ್ತಾರೆ ಮಾತ್ರ, ಯಾವಾಗ ಹೋದ್ರೂ ಅಷ್ಟೇ. ನಾನು ಫಸ್ಟ್ ಟೈಮ್ ಐಬ್ರೋ ಮಾಡಿಸಿದ್ದೆ ಯುವಕನ ಹತ್ರನೇ. ಅವಾಗಿಂದನೂ ನಾನು ಇಲ್ಲೇ ಯುವಕನ ಹತ್ರನೇ ಮಾಡಿಸೋದು. ಏನೋ 1 ಟೈಮ್ 2 ಟೈಮ್ ಮಾತ್ರ ಎಕ್ಸ್ಟ್ರಾ ಬೇರೆ ಕಡೆ ಮಾಡಿಸಿದ್ದೀನಿ, ಅಂದರೆ ಯುವಕ ಸಿಗದೇ ಇರೋ ಟೈಮಲ್ಲಿ. ಅದಕ್ಕೋಸ್ಕರ ನನ್ನ ಮದುವೆ ಆಗಿರೋದು ಅರಸೀಕೆರೆಗಾನೆ, ನಮ್ಮ ಊರಿರೋದು ಅರಸೀಕೆರೆ ರೂಟಲ್ಲೇ. ಹಂಗಾಗಿ ನಮಗೆ ಪಾರ್ಲರ್ಗೆ ಹೋಗೋಕ್ಕೆ ಹತ್ರನೇ ಆಗುತ್ತೆ. ಅವಕ್ಕ ಇಷ್ಟು ಬೇಗ ಐಬ್ರೋ ಮಾಡುತ್ತೆ ಅಂದರೆ ತುಂಬ ಚೆನ್ನಾಗಿ ಐಬ್ರೋ, ಬ್ರೈಡ್ ಮೇಕಪ್ ಎಲ್ಲ ಮಾಡುತ್ತೆ. ಇನ್ನೊಂದ್ಸಲಿ ಹೋದಾಗ ಅವಕ್ಕನ ಹತ್ರನೇ ನಂಬರ್ ಇಸ್ಕೊತೀನಿ ತಡೀರಿ, ನಂಬರ್ ಇಸ್ಕೊಂಡು ನಂಬರ್ ಹಾಕ್ತೀನಿ, ಅವಾಗ ಗೊತ್ತಾಗುತ್ತೆ. ಅವಕ್ಕ ಎಷ್ಟು ಚೆನ್ನಾಗಿ ಅಲ್ಲಿ ಫೋಟೋ ಎಲ್ಲ ಹಾಕಿರುತ್ತಲ್ಲ, ಚೆನ್ನಾಗಿ ಮಾಡುತ್ತೆ ಮಾತ್ರ ಮೇಕಪ್ ಎಲ್ಲ. ನಿಮಗೂ ಯಾರು ಐಬ್ರೋ ಮಾಡಿಸ್ಬೇಕು ಅಂದರೆ ಈ ಪಾರ್ಲರ್ಗೆ ಹೋಗ್ರಿ, ಚೆನ್ನಾಗಿ ಮಾಡಿಸ್ಕೊಡುತ್ತೆ. ಅದು ಟೈಮ್ ಇಲ್ದಾಗ ಹೋಗ್ರಿ, ಬೇಗ ಮಾಡಿಕೊಡುತ್ತೆ ಮಾತ್ರ, ನಿಜವಾಗ್ಲೂ ಅಷ್ಟು ಚೆನ್ನಾಗಿ ಮಾಡಿಕೊಡುತ್ತೆ. ಅಲ್ಲಿಂದ ಬಂದು ಮನೆಗೆ ಬಂದ್ವಿ. ಅವಳು ಕೇಳ್ತಿದ್ವಿ, ಬರ್ತೀಯಾ ಊರಿಗೆ ಹೋಗೋಣ ಅಂತ ಹೇಳ್ತಿದ್ವಿ. ಅದಕ್ಕೆ ಅವಳಿದ್ದಳು, ಬರ್ತೀನಿ ಅರಸೀಕೆರೆಗೆ, ನಾನು ಬರ್ತೀನಿ ಅಂತ ಅಂತಿದ್ಳು. ಅದಕ್ಕೆ ನಮ್ಮಮ್ಮ ಕೇಳ್ತಿತ್ತು, ಹೋಗ್ತೀಯನಪ್ಪ ನೀನು, ಊರಿಗೆ ಹೋಗ್ತೀಯಾ ಅಂತ ಹೇಳ್ತಿತ್ತು. ನಮ್ಮಮ್ಮಂಗೆ ಇಷ್ಟನೇ ಇಲ್ಲ, ನಮ್ಮ ಅಪ್ಪಗೂ ಇಷ್ಟನೇ ಇಲ್ಲ ಕಳ್ಸೋಕ್ಕೆ. ಏನು ಮಾಡೋದು, ಆದರೂ ಫಂಕ್ಷನ್ ಇತ್ತು ಇವತ್ತೊಂದು, ಅಲ್ಲಿಗೆ ಹೋಗ್ಬೇಕಿತ್ತು ನಾಳೆ, ಅದಕ್ಕೆ ಕರ್ಕೊಂಬಂದ್ವಿ. ಅದಕ್ಕೆ ಬಂದ್ವಿ ನೋಡಿರಿ. ನನ್ನ ತಮ್ಮ ಮತ್ತು ನಮ್ಮ ಕಂದ ಕೂತಿದ್ರು ಟಿ ವಿ ನೋಡ್ಕೊಂಡು. ನಾನು ಐಬ್ರೋ ಸರಿ ಆಯ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೆ, ಯಾಕೋ ಊದ್ದಂಗೆ ಕಾಣಿಸ್ತಿತ್ತು. ಅದಕ್ಕೆ ಅಲ್ಲಿ ನೋಡಿರಿ ನಮ್ಮಮ್ಮ ಹಿತ್ಲವರೆಕಾಯಿ ಸುಲಿತಾ ಇತ್ತು. ಬೇಗ ಸಾಂಬಾರು ಮಾಡೋಣ, ಊರಿಗೆ ಹೊರಡ್ತಾರೆ ಅಂತ ಹೇಳ್ಬಿಟ್ಟು. ಆದರೆ ನಮ್ಮ ಪಾಪ ಏನು ಮಾಡ್ತಿದ್ರು, ಇದೇನು ಸಿಪ್ಪೆ ಹಾಕಿತ್ತಲ್ಲ ಅಂತ ಹೇಳ್ಬಿಟ್ಟು ಅವಳು ಸಿಪ್ಪೆನೆಲ್ಲ ತೆಗ್ದಾಕ್ತಾರೆ. ಅದು ಹಿತ್ಲವರೆಕಾಯಿ ಕಣಪ್ಪ, ಸಿಪ್ಪೆನೂ ತಿನ್ನೋದು ಅಂತ ಹೇಳ್ತಿದ್ದೆ. ಅವಾಗ ಇದು ಮಾಡ್ತಿದ್ದೆ. ಆಮೇಲೆ ನನ್ನ ತಮ್ಮನ ಫೋನ್ ಹುಡುಕ್ತಿದ್ದು, ಅದನ್ನಲ್ಲೇ ನಾನು ವೀಡಿಯೋ ಮಾಡ್ಕೊಳ್ಳೋದಲ್ವ. ಸಿಕ್ತು ಫೋನು ಕೊಡು ಅಂತೇಳಿ ನಮ್ಮ ಅಮ್ಮಂಗೆ ಹೇಳ್ತಿದ್ಲು, ಕೊಡ್ಸಮ್ಮ ಅಂತ ಹೇಳ್ತಿದ್ಲು. ಅದಕ್ಕೆ ಆಮೇಲೆ ಇದು ನೋಡ್ಬಿಟ್ಲು ನನ್ನ ಫೋನ್. ನಿನ್ನ ಫೋನ್ ಸಿಕ್ತು ಅಂತೇಳಿ ತಗೊಂಡು ಓಡೋಗ್ತಿದ್ದಾಳೆ ನಮ್ಮ ಪಾಪು. ಆಮೇಲೆ ಹಂಗೆ ಇಟ್ಕೊಳಪ್ಪ, ಬೇಗ ಹೋಗೋಣ ಊರಿಗೆ ಅಂತ ಹೇಳ್ಬಿಟ್ಟು ಹೊರಡಿಸ್ತಾ ಇದ್ದೆ. ಆಮೇಲೆ ಫೋನ್ನೇ ಕಿತ್ಕೊತಿದ್ದಾಳೆ ಅವಳು ಬಂದ್ಬಿಟ್ಟು. ಅದಾದಮೇಲೆ ನಮ್ಮಮ್ಮ ಹಿತ್ಲವರೆಕಾಯಿ ಸಾರು ಮಾಡಿತ್ತು ಮತ್ತು ರೈಸ್ ಇತ್ತು, ಅದನ್ನೇ ತಿನ್ಕೊಂಡ್ಬಿಟ್ಟು ಬೇಗ ಅಂತ ಹೊರಡೋಣ ಅಂತ ನಾನು ಹೊರಡ್ತಿದ್ರೆ
ಮೊಟ್ಟೆ ಬೇಕು ಅಂತ ನಮ್ಮ ಅಮ್ಮನ ಹತ್ರ ಮೊಟ್ಟೆ ಬೇಯಿಸ್ಕೊಂಬಿಟ್ಟು ಅವ್ರ ಮನೆ ಹತ್ರ ಹೋಗಿ ಹೇಳಿ ತಿನ್ನೋಕ್ಕೆ. ಇಲ್ಲಿ ನಮ್ಮೂರಲ್ಲಿದ್ದರೆ ಅವಳಿಗೆ ಇಷ್ಟನೇ ಆಗಲ್ಲ. ಅಲ್ಲಿ ಅಂದರೆ ಚೆನ್ನಾಗಿರುತ್ತೆ. ಹಳ್ಳಿ ಕಡೆ ಅಲ್ವಾ, ಹಳ್ಳಿ ವಾತಾವರಣಕ್ಕೂ ಸಿಟಿ ವಾತಾವರಣಕ್ಕೂ ಸ್ವಲ್ಪ ಚೇಂಜ್ ಇರುತ್ತಲ್ವ. ಇಲ್ಲಿ ಅಂದರೆ ನಮ್ಮ ಮನೆ ಹತ್ರ ವೆಹಿಕಲ್ಸ್ ಜಾಸ್ತಿ ಓಡಾಡ್ತಿರ್ತವೆ ಎನಿ ಟೈಮು. ಹಾಗಾಗಿ ನಾನೇನು ಮಾಡ್ತೀನಿ, ಡೋರ್ಗೊಂದು ಅಡ್ಡ ಗೇಟ್ ಹಾಕ್ಕೊಬಿಟ್ಟಿದ್ದೀನಿ. ಆ ಥರ ಇದು ಮಾಡ್ತೀನಿ, ಅಲ್ಲಿಗೆ ಹಾಕ್ಬಿಡ್ತೀನಿ. ಆದರೆ ಅಲ್ಲ, ಆ ಥರ ಅಲ್ಲ, ಅವಳಿಗೆ ತುಂಬ ಈ ಥರ ಫ್ರೀಡಮಾಗಿ ಓಡಾಡ್ತಿರ್ತಾಳೆ. ಅದಕ್ಕೋಸ್ಕರ ಅಲ್ಲಿ ಇಷ್ಟಪಡ್ತಾಳೆ ಜಾಸ್ತಿ ನಮ್ಮಮ್ಮನ ಹತ್ರ ಇರೋಕ್ಕೋಸ್ಕರ. ಅದಕ್ಕೆ ಊರಿಗೆ ಬಿಟ್ಟಿದ್ವಲ್ಲ, ಬಾರಪ್ಪ ಹೋಗೋಣ ಅಂದರೆ ಓಡಿ ಬರ್ತಿದ್ದಾಳೆ ಬೇಗ ಬೇಗ ಅಂತೇಳಿ. ಏಕೆಂದರೆ ಅವಳಿಗೆ ಇಲ್ಲಿ ಊರಿಗೆ ಬರ್ತೀವಿ ಅಂತ ಗೊತ್ತಿಲ್ಲ. ಅರಸೀಕೆರೆಗಮ್ಮ, ಅರಸೀಕೆರೆಗ ಅಂತ ಹೇಳ್ಬಿಟ್ಟು ಬರ್ತಾಯಿದ್ದಾಳೆ. ನಮ್ಮಮ್ಮನಿಗೂ ಅದೇ ಹೇಳ್ತಿಲ್ಲಮ್ಮ, ಅರಸೀಕೆರೆಗೆ ಹೋಗ್ಬರ್ತೀನಿ ಅಂತ ಹೇಳ್ಬಿಟ್ಟು ಬೇಗ ಬೇಗ ಸ್ವೆಟ್ರ್ ಹಾಕೊಂಡು ಮುತ್ತು ಕೊಡ್ತಾಯಿದ್ಲು ನಮ್ಮಮ್ಮನಿಗೆ. ಅರಸೀಕೆರೆಗೆ ಹೋಗ್ತೀನಮ್ಮ, ಅರಸೀಕೆರೆಗೆ ಹೋಗ್ತೀನಿ ಅಂತ ಬಾಯ್ ಅಂತ ಹೇಳ್ಬಿಟ್ಟು ಆಡಿದ್ದು. ಹತ್ತು ಬೈಕಿಗೆ ಹೋಗೋಣ ಅಂತ. ಅವಳಿಗೆ ಬೈಕ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ. ಅಮ್ಮ ವಿಡಿಯೋ ಮಾಡಮ್ಮ, ಅಮ್ಮ ವಿಡಿಯೋ ಮಾಡಮ್ಮ ಅಂತ ಹೇಳ್ತಿದ್ಲು, ಬೈಕಲ್ಲಿ ಹೋಗ್ತಿದ್ದೀವಲ್ಲ ಅಂತೇಳಿ. ಅದಕ್ಕೆ ವಿಡಿಯೋ ಮಾಡ್ತಿದ್ದೆ. ಅದಕ್ಕೆ ಮುದ್ದು ಕೊಟ್ಟನ. ಅವಳು ಮುದ್ದು ಕೊಡ್ತೀನಿ ಅಂತೇಳಿ. ನಮ್ಮೂರ ಹತ್ರ ಈಗ ಹೊಸ ಬ್ರಿಡ್ಜ್ ಆಗಿರೋದು. ಇಲ್ಲೇ ಮೊರಾರ್ಜಿ ಸ್ಕೂಲ್ ಇರೋದು. ಈ ಬ್ರಿಡ್ಜ್ ಹತ್ರ ಲೈಟಿಂಗ್ಸ್ ಹಾಕಿದಾರಲ್ಲ, ಎಷ್ಟು ಸಖತ್ತಾಗಿ ಕಾಣುತ್ತೆ ಗೊತ್ತಾ ಲೈಟಿಂಗ್ಸು. ನಾನು ಬೈಕಲ್ಲಿ ಹೋಗ್ತಿದ್ನಲ್ಲ, ಅಷ್ಟು ಚೆನ್ನಾಗಿ ತೋರ್ಸೋಕ್ಕಾಗಲಿಲ್ಲ. ಇನ್ನೊಂದಿನ ಯಾವತ್ತಾದ್ರು ತೋರಿಸ್ತೀನಿ. ಸಖತ್ತಾಗಿರುತ್ತೆ ಮಾತ್ರ ಲೈಟಿಂಗ್ಸು. ಕೆಳಗಿಂದ ನೋಡಬೇಕು ಸೂಪರಾಗಿ ಕಾಣಿಸುತ್ತೆ, ಈ ಕಡೆ ಮೇಲಿಂದ ನೋಡಿದ್ರೆ ಸೂಪರಾಗಿ ಕಾಣಿಸುತ್ತೆ. ಆ ಥರ. ಅದಾದಮೇಲೆ ಸ್ವಲ್ಪ ಡೌನಿಗೆ ಬಂದಮೇಲೆ ನೋಡ್ರಿ, ಇಲ್ಲಿ ಸಂಜೆ ವ್ಯೂ ಎಷ್ಟು ಸಖತ್ತಾಗಿದೆ. ಈ ಥರ ನೋಡ್ತಿದ್ರೆ ಎಷ್ಟು ಖುಷಿ ಆಗ್ತಿರುತ್ತಲ್ವ. ಮನ್ಸಿಗೆ ಬೇಜಾರಾದಾಗೆಲ್ಲ ನೋಡ್ಕೊಂಡು ಈ ಥರ ಬೈಕಲ್ಲೆಲ್ಲ ಹೋಗ್ತಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಹೆಂಗೂ ಮಾಡ್ಕೊಂಡು ಬೇಗ ಬೇಗ ಮನೆಗೆ ಹೋಗ್ಬಿಡೋಣ. ಕತ್ಲಾಗ್ಬಿಡ್ತು. ನಮ್ಮ ಅಪ್ಪಾಜಿ ವೆಯ್ಟ್ ಮಾಡ್ತಿದ್ರು ಅರಸೀಕೆರೆಯಲ್ಲಿ, ಪಾಪು ನೋಡಬೇಕು ಅಂತೇಳಿ. ಏಕೆಂದರೆ ಊರಿಂದ ಕರ್ಕೊಂಡು ಹೋಗ್ತಿದ್ವ, ನಾವು ಅಪ್ಪಗೆ ಹೇಳಿರಲಿಲ್ಲ, ಆಮೇಲೆ ಹೇಳಿದ್ವಾ. ಅದಕ್ಕೆ ನಮ್ಮ ಅಪ್ಪಾಜಿ ಬೈತಾಯಿದ್ರು, ಪಾಪನ ಕರ್ಕೊಂಡು ಹೋಗ್ಬಿಡ್ರಿ, ಬೇಜಾರಾಗುತ್ತೆ, ಇಲ್ಲೇ ಬಿಡ್ರಿ ಅಂತ. ಅದಕ್ಕೆ ಸರಿ ಕಣಪ್ಪ, ಕರ್ಕೊಬರ್ತೀನಿ ಇನ್ನೊಂದು 2 ದಿವಸ ಅಂತ ಹೇಳ್ಬಿಟ್ಟು ಅರಸೀಕೆರೆಗೆ ಬರ್ತೀವಿ, ಅಲ್ಲೇ ಇರು ಅಂತ ಹೇಳಿದ್ವಿ. ನೋಡಿ ಸಂಜೆ ಟೈಮ್ ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ. ಈ ಕಡೆ ಎಲ್ಲ ಲೈಟಿಂಗ್ಸ್ ಇಲ್ಲ ಅಷ್ಟೊಂದು. ನನ್ನ ಫೋನಲ್ಲಿ ಅಷ್ಟೊಂದು ಕ್ಲಿಯರಿಟಿ ಇಲ್ಲ, ಚೆನ್ನಾಗಿ ಬಂದಿಲ್ಲ. ಯಾರೂ ಬೇಜಾರು ಮಾಡ್ಕೋಬೇಡಿ, ಇದು ಕ್ಲಿಯರಿಟಿ ಇಲ್ಲ ಏನೂ ಇಲ್ಲ ಅಂತ. ಅದಾದಮೇಲೆ ಎಲ್ಲ ಮನೆಗೆ ಬಂದ್ವಿ. ನಾವು ಅಪ್ಪಾಜಿದ್ನೂ ಏನೂ ವೀಡಿಯೋನೇ ಮಾಡ್ಕೊಂಡಿಲ್ಲ ನಾನು. ಬೆಳಗ್ಗೆ ಸೌದಿ ಇದು ಅಂತ ಹೇಳಿ ಎತ್ತಾಕ್ತಿದ್ರೆ ನಮ್ಮ ಪಾಪನೂ ಬಂದಿದ್ದಾಳೆ, ನಾನು ಎತ್ತಾಕ್ತೀನಿ ಅಂತೇಳಿ. ಅದಾದಮೇಲೆ ತಂದಾಕ್ತಿದ್ದೀನಿ. ಅಲ್ಲೇ ನಮ್ಮ ಅತ್ತೆ ಇನ್ನೊಂದು 2 ಒರೆ ತೊಗೊಂಬಂದು ಹಾಕಿದ್ದಾರೆ. ಅದಾದಮೇಲೆ ಈ ಕಡೆ ನಮ್ಮ ಹಸ್ಬೆಂಡ್ ಇದ್ದು ಕಲ್ಲೆಲ್ಲ ಇದ್ವಲ್ಲ, ಅದಕ್ಕೆ ಕಲ್ಲನ್ನೆಲ್ಲ ಮತ್ತೆ ಸೈಡ್ಗೆ ಎತ್ತಾಕಿ ತೆಂಗಿನ ಮರದ ಹತ್ರ ಎಲ್ಲವ ಮತ್ತೆ ಗುಣಿ ಮಾಡಿ ಈ ಕಡೆ ಇದ್ದಿದ್ದೆಲ್ಲ ಮಣ್ಣೆಲ್ಲ ಎಳೆದ್ಬಿಟ್ಟು, ಬೇಸಿಗೆ ಅಲ್ವಾ ಮತ್ತು ಡಸ್ಟು ಜಾಸ್ತಿ ಆಗುತ್ತೆ ಅಂತ ನೀರೆಲ್ಲ ತುಂಬಿಸಿರು. ಇದು ಮೆಣಸಿನ ಬೀಜ ಹಾಕಿದ್ದೆ. ಮೆಣಸಿನ ಸಸಿ ಎಷ್ಟು ಮಡಿಯಾಗಿದೆ ನೋಡಿರಿ. ಇದನ್ನು ತೆಗೆದು ಬೇರೆ ಕಡೆ ಮತ್ತೆ ಮೆಣಸಿನ ಗಿಡ ಹಾಕಬೇಕು. ಇದು ಟೊಮೊಟೊ ಸಸಿ ಇಲ್ದಿದ್ಲು, ಅದನ್ನು ಮತ್ತೆ ಇಲ್ಲಿ ಈ ಥರ ಗುಣಿ ಮಾಡಿ ಹಾಕ್ತೆ. ಅದಾದಮೇಲೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ತರಕಾರಿನೆಲ್ಲ ಬೇರೆ ಬೇರೆ ಇದು ಮಾಡ್ಕೊಳ್ಳೋಣ, ಪುಟ್ಟಿಗೆ ಹಾಕಿ ಇಟ್ಬಿಡೋಣ, ಬೇಗ ಬೇಗ ಕೈಗೆ ಸಿಗೋಂಗೆ ಅಂತ ಹೇಳ್ಬಿಟ್ಟು ತೆಗೆದು ಇಟ್ಕೋತಾ ಇದ್ದೆ. ಎಲ್ಲ ಹಾಕ್ಬಿಟ್ಟು ಪುಟ್ಟಿಗೆ ಇಟ್ಬಿಡೋಣ ಅಂತೇಳಿ. ಅದಾದಮೇಲೆ ನಮ್ಮ ಪಾಪ ಹಣ್ಣು ತಿಂತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹಣ್ಣು ಕೊಟ್ಟು ತಿನ್ನು ಅಂತ. ಅದಕ್ಕೆ ನಾನು ವೀಡಿಯೋ ಆನ್ ಮಾಡ್ತಿದ್ದಂಗೆ ತೋರ್ಸಮ್ಮ ಅಂತೇಳಿ ವೀಡಿಯೋಗೆ ತೋರಿಸ್ದೆ. ನಾನು ಅನ್ನ ಸಾಂಬಾರು ತಿನ್ನು ಅಂತಂದರೆ ಅವ್ರ ಅಪ್ಪಾಜಿ ದೋಸೆ ತಿಂತೀನಿ, ಅನ್ನ ಚಾಕು ನನಗೆ ಅಂತೇಳ್ಬಿಟ್ಟು ದೋಸೆ ತಿಂತೀನಿ ಅಂತೇಳಿ ಹೋಗಿದ್ದಾಳೆ ಅವ್ರ ಅಪ್ಪಾಜಿ ಹತ್ರ. ನಾನು ತಿಂತೀನಿ ದೋಸೆ ಅಂತ. ಅದಾದಮೇಲೆ ದಾಳಿಂಬೆ ಹಣ್ಣಿತ್ತು, ದಾಳಿಂಬೆ ಹಣ್ಣು ಕೊಟ್ಟೆ ತಿನ್ನಲಿ ಅಂತೇಳ್ಬಿಟ್ಟು ವೀಡಿಯೋ ಆನ್ ಮಾಡಿದೆ. ದಾಳಿಂಬೆ ಹಣ್ಣು ತೋರ್ಸೋಣ ಅಂತ, ನಾನು ತಿಂತೀನಮ್ಮ, ತಿನ್ನೋದು ತೋರಿಸು ಅಂತ ಹೇಳ್ಬಿಟ್ಟು ವೀಡಿಯೋ ಆನ್ ಮಾಡ್ತಿದ್ದಂಗೆ ನೋಡ್ರಿ ಇಲ್ಲಿ ಯಾವ ರೀತಿ ಮಾಡ್ತಿದ್ದಾಳೆ. ತಿನ್ನೋದು ತೋರಿಸಮ್ಮ ತೋರಿಸು ಅಂತ ಹೇಳ್ಬಿಟ್ಟು. ಅವಳಿಗೆ ಎಲ್ಲ ಗೊತ್ತಾಗುತ್ತೆ, ತುಂಬ ಸ್ಪೀಡ್ ಇದ್ದಾಳೆ ನಮ್ಮ ಪಾಪು ಅಂತ ನೋಡ್ರಿ ಯಾವ ರೀತಿ ತೋರಿಸ್ತಿದ್ದಾಳೆ. ಅವಳಿಗೆ ನಾಚಿಕೆ ಆಗ್ತಿದ್ದೆ ಫಸ್ಟು, ಮತ್ತೆ ಏನೋ ಅನ್ನಲಿಲ್ಲ, ಸುಮ್ಮನೆ ಇದ್ಲು. ಹಿಂಗೆ ಆಮೇಲೆ ನಾಚ್ಕೊತಿದ್ದಾಳೆ, ನೋಡಮ್ಮ ಅಂತ.